ಯವ್ವ ಗೌರವ್ವ, ಸಾಕೇಳವ್ವ. ಎಷ್ಟೊತ್ತನ ಅಂತ ಹಸನ್ ಮಾಡ್ತಿ? ಮುಂಜಾನೆಯಿಂದ ಊಟನೇ ಮಾಡಿಲ್ಲ. ಬಾ ಊಟ ಬಾ. ನಡಿ ಹೇಳ. ಅತ್ತೆರ, ಮೊದಲು ನೀವು ಊಟ ಮಾಡಿ, ನಾನು ಊಟಕ್ಕೆ ನೀಡ್ತೇನೆ. ಅಷ್ಟೊಳಗ ಅವರು ಬರ್ತಾರ. ಅವ್ರಿಗೆ ಊಟಕ್ಕೆ ನೀಡಿ ಆಮೇಲೆ ನಾ ಊಟ ಮಾಡ್ತೇನೆ. ಮೊದಲು ನೀವು ಊಟ ಮಾಡಿ. ಅವ್ವ ಅವ್ವ, ಆಗಾತಾಯ್ತವ್ವ, ಆಗಾತಾಯ್ತು. ಕಾಶಿ ಕಾಶಿ, ಏನಾಯ್ತು? ಏನಾಯ್ತಪ್ಪ ನಿಂಗ? ಏನ್ ಹೇಳಿ ಅವ್ವ? ಹೆಂಗ ಹೇಳಿ? ನನ್ನ ಪ್ರೀತಿಯ ಅಣ್ಣ ಯುದ್ಧದಲ್ಲಿ ತೀರಿ ಹೋದನಂತ. ನಿನ್ನ ಅಣ್ಣ ಯುದ್ಧದಲ್ಲಿ ವೀರ ಸ್ವರ್ಗ ಪಡೆದ. ನನ್ನ ಮಗ ವೀರ ಮರಣ ಹೊಂದಿದ. ನನಗೆ ಅತ್ಯಂತ ಆನಂದವಾಯಿತು. ನೀನು ಅಳಬಾರದು ಕಂದ, ಅಳಬಾರದು. ಸಂತೋಷ ಪಡಬೇಕು. ಆತ ವೈರಿಗಳನ್ನು ಸದೆಬಡೆದು ಭಾರತ ಮಾತೆಗೆ ವಿಜಯದ ಮಾಲೆಯನ್ನು ಹಾಕದೆ ಹೋದನಲ್ಲ, ಅದು ನನಗೆ ವಿಷಾದವನ್ನು ತಂದಿದೆ. ಕಾಶಿ, ನಿನ್ನ ಮೂವರು ಅಣ್ಣಂದಿರು ಮಾಡಿದ ಅಪೂರ್ಣ ಕೆಲಸವನ್ನು ನೀನು ಪೂರ್ಣಗೊಳಿಸಬೇಕು. ವೈರಿಗಳನ್ನು ಸದೆಬಡೆದು ಭಾರತ ಮಾತೆಗೆ ವಿಜಯದ ಮಾಲೆಯನ್ನು ಹಾಕಿಯೇ ಮನೆಗೆ ಬರಬೇಕು. ಅಂದಾಗಿಯೇ ನೀನು ನನ್ನ ನಿಜವಾದ ಮಗ. ಏನಂತಿ ಕಾಶಿ? ಏನ್ರಿ? ಏನ್ ಏನ್ರಿ? ಹೋಗ್ರಿ ಯುದ್ಧಕ್ಕ. ವೈರಿಗಳನ್ನು ಚಂಡಾಡಿ ಅವರ ರಕ್ತದಿಂದ ಓಕುಳಿಯಾಡಿ ವಿಜಯದ ಮಾಲೆಯನ್ನು ಭಾರತ ಮಾತೆಗೆ ಹಾಕಿಯೇ ಮನೆಗೆ ಬನ್ನಿ. ನಿಮಗೆ ಆನಂದದಿಂದ ಆರತಿ ಎತ್ತುವೆ. ನಾನು ವೀರ ಸೈನಿಕನ ಮಡದಿ ಎಂದು ಹೆಮ್ಮೆಯಿಂದ ಬಾಳುವೆ. ನೀನು ನನ್ನ ನಿಜವಾದ ಮಗನೇ ಆಗಿದ್ರೆ ಭಾರತ ಮಾತೆಯ ಋಣ ತೀರಿಸುವ ಛಲ ನಿನ್ನಲ್ಲಿದ್ರೆ ತಡ ಮಾಡದೆ ಯುದ್ಧಕ್ಕೆ ಹೊರಡು. ಕಿತ್ತೂರು ಚೆನ್ನಮ್ಮ ಹುಟ್ಟಿದ ನಾಡಿನಲ್ಲಿ, ಬೆಳವಡಿ ಮಲ್ಲಮ್ಮ ನೆಲೆಸಿದ ನೆಲದಲ್ಲಿ ಹುಟ್ಟಿದ ನೀನು ವೀರ ಪುರುಷನೇ ಆಗಿರು. ಹೊರಡು. ನೀಲಮ್ಮ, ನೀಲಮ್ಮ, ನೀ ಇಷ್ಟೊತ್ತನ ಆಡಿದ ಮಾತುಗಳೆಲ್ಲ ನಾ ಕೇಳಿಸ್ಕೊಂಡವ್ವ. ನಿನ್ನ ಕೊನಿ ಮಗ ಕಾಶಿ ಲಗ್ನಾಗಿ 2 ತಿಂಗಳಾಗೈತಿ. ಮುದ್ದಿನ ಹೆಂಡತಿನ ಆತ ಹೆಂಗ್ ಬಿಟ್ಟು ಹೋಗ್ಬೇಕು? ಭಾರತ ದೇಶದಾಗ ಇನ್ನೂ ಲಕ್ಷಗಟ್ಟಲೆ ಸೈನಿಕರಿದ್ದಾರ. ಅವ್ರು ಯುದ್ಧ ಮಾಡ್ತಾರ ಬಿಡು. ನಿನಗಿರೋರು 4 ಜನ ಗಂಡು ಮಕ್ಕಳು, ಅದರಾಗ 3 ಜನ ಸೈನಿಕ ಸೇರಿ ಯುದ್ಧದಾಗ ಈಗಾಗಲೇ ಸತ್ತು ಬಿಟ್ಟಾರ. ಈಗ ಉಳಿದಿರೋನು ಒಬ್ನ ಮಗ ಕಾಶಿ. ಅವನನ್ನು ಯುದ್ಧಕ್ಕೆ ಕಳಿಸಿದ್ರೆ ಹೆಂಗ? ನಿನಗ ತ್ರಾಸಾಗೋದಿಲ್ಲೇನವ್ವ? ಪಾಪ, ಹೊಸದಾಗ ಬಂದ ಸೊಸಿ, ಅವಳಿಗೂ ಎಷ್ಟು ನೋವಾಗ್ತೈತಿ. ಅದಕ್ಕ ನೀನು ಅವನಿಗೆ ಯುದ್ಧಕ್ಕೆ ಹೋಗಂತ ಒತ್ತಾಯ ಮಾಡಬೇಡ. ಶಂಕರಪ್ಪ, ನೀನು ನಮ್ಮೂರ ಹಿರಿಯ ಖರೆ. ಆದ್ರ ನೀವಾಡೋ ಮಾತುಗಳು ಹೇಡಿಗಳ ಮಾತುಗಳಿದ್ದಂಗವ. ನಿನ್ನಂಥವ್ರ ಇಂಥ ಉಪದೇಶ ನನ್ನ ಮಗನಿಗ ಬೇಕಾಗಿಲ್ಲ. ನೀವೆಲ್ಲ ಹೇಡಿಗಳು, ಸ್ವಾರ್ಥಿಗಳು. ಮೊದಲು ಇಲ್ಲಿಂದ ಹೊರಟು ಹೋಗ್ರಿ. ಅಲ್ಲಲ್ಲ ಕಾಶಿ,
ಏನ್ ಚಂದ ಕಾಣ್ತೀವಿ ಈ ಡ್ರೆಸ್ನಾಗ. ಏನ್ ಪುಣ್ಯನೋ ನಿಮ್ ತಾಯಿದು. ನಿಮ್ಮಂಥ ವೀರ ಯೋಧರಿಗೆ ಜನ್ಮ ಕೊಟ್ಟಾಳ. ಆಕೆ ಬಾಳು ಧನ್ಯ. ಪೋಸ್ಟ್ ಅವ್ವ, ನಾನು ನಿನ್ನ ವೀರ ಗರ್ಭದಲ್ಲಿ ಜನಿಸಿ ಬಂದ ವೀರಪುತ್ರ. ನನ್ನ ಸಹೋದರರು ವೀರ ಸೇನಾನಿಗಳು, ನಾನೂ ವೀರ ಸೇನಾನಿ ಎಂದು ಪ್ರಾಣಕ್ಕೆ ಅಂಜದೆ ವೀರಾವೇಶದಿಂದ ಹೋರಾಡಿ ಭಾರತ ಮಾತೆಗೆ ವಿಜಯದ ಮಾಲೆಯನ್ನು ಹಾಕಿಯೇ ಮನೆಗೆ ಬರುತ್ತೇನೆ. ತಾಯಿ, ನನಗೆ ಆಶೀರ್ವಾದಿಸು. ಕಂದ, ಹೋಗಿ ಬಾ. ನಿನ್ನ ಎದೆಗುಂಡಿಗೆ ಗಟ್ಟಿ ಇರಲಿ, ನಿನಗೆ ಜಯವಾಗಲಿ. ರೀ, ಭಾರತ ಮಾತೆಯ ಸಂಕಷ್ಟವನ್ನು ಕಳೆದು ಅವಳ ಕೊರಳಿಗೆ ವಿಜಯದ ಮಾಲೆಯನ್ನು ಹಾಕಿಯೇ ಮನೆಗೆ ಬನ್ನಿ. ನಿಮ್ಮೆಲ್ಲರ ಶುಭ ಹಾರೈಕೆಗಳು ನನ್ನ ಮೇಲೆ ಸದಾ ಇರಲಿ. ನಾ ಹೋಗಿ ಬರ್ತೀನವ್ವ. ಅವ್ವ, ಕೇರಿಗೆ ಹೋಗಿ ಒಂದು ಕೊಡ ನೀರು ತರ್ತೀನಿ. ನೀನು ಮನೆ ಕೆಲಸ ಮಾಡಿ ಭಾಳ ದಂಡಿದಿ, ನಾನ ಹೋಗಿ ತರ್ತಿಂತ. ಪೋಸ್ಟ್. ಏನ್ಪ ಇದು? ನಿಮ್ಮ ಮನೀಗ ಒಂದು ಕಾಗ್ದ ಬಂದೈತ್ರಿ. ಜರ ಓದ್ ಹೇಳ್ಪ. ತಾಯಿ ಭಾರತ ಮಾತೆ ಯುದ್ಧದಲ್ಲಿ ಗೆದ್ದಿದ್ದಾಳೆ. ಆದರೆ ವೀರ ಸೈನಿಕನಾದ ನಿನ್ನ ಮಗನನ್ನು ಭಾರತ ಮಾತೆ ಕಳೆದುಕೊಂಡಿದ್ದಾಳೆ. ಅವನಿಗೆ ಪರಮವೀರ ಚಕ್ರ ಬಂದಿದೆ. ಏನು? ನನ್ನ ಮಗ ವೀರಾವೇಶದಿಂದ ಹೋರಾಡಿ ಭಾರತ ಮಾತೆಗೆ ವಿಜಯದ ಮಾಲೆಯನ್ನು ಹಾಕಿ ಅವನು ಸತ್ತು ಹೋದನ. ಕಂದ, ಓ ನನ್ನ ಮಗನೇ, ನನ್ನನ್ನು ಬಿಟ್ಟು ಹೋದೆಯಾ? ಅವ್ವ, ನನ್ನ ಪತಿ ವೀರ ಸ್ವರ್ಗ ಪಡೆದಿದ್ದಾರೆ. ಅವರು ಅಮರರಾಗಿದ್ದಾರೆ. ನೀ ಅಳ್ಬೇಡವ್ವ, ಅಳ್ಬೇಡ. ನಾನು ವೀರ ಸೈನಿಕನ ಮಡದಿ ಎಂಬ ಹೆಮ್ಮೆ ನನಗೈತವ್ವ, ನನಗೈತಿ. ನೀ ಅಳಬೇಡ. ಯಾಕವ್ವ ನೀಲವ್ವ, ನೀ ಅಳೋದ್ ನೋಡಿದ್ರ ನನಗೆ ಆಶ್ಚರ್ಯ ಆಗೈತ್ ನೋಡು. ಹಿಂದ ನಿನ್ನ 3 ಜನ ಗಂಡು ಮಕ್ಕಳು ಯುದ್ಧದಾಗ ಸತ್ರು, ಒಂದು ಹನಿ ಕಣ್ಣೀರು ಹಾಕಿರಲಿಲ್ಲ. ಒಬ್ಬ ಸತ್ ನಂತರ ಇನ್ನೊಬ್ಬನ ಯುದ್ಧಕ್ಕೆ ಕಳಿಸ್ದಿ. ಅವ ಸತ್ ನಂತರ ಮತ್ತೊಬ್ಬನ ಯುದ್ಧಕ್ಕೆ ಕಳಿಸ್ದಿ. ಹಿಂಗ ಎಲ್ಲರನ್ನು ಯುದ್ಧಕ್ಕೆ ಕಳಿಸ್ದಿ.
ಅವರೆಲ್ಲ ಸತ್ರು ನಿನಗೆ ದುಃಖ ಆಗಿರಲಿಲ್ಲ. ಈಗ ಕೊನೆ ಮಗ ಸತ್ರ ಯಾಕೆ ಅಳಕತ್ತೇವ? ಇದು ನನಗೆ ಒಟ್ಟ ತಿಳವಲ್ ನೋಡು. ಈಕಿಗೆ ದುಡಿದು ಹೊಟ್ಟಿಗೆ ಹಾಕಾಕ ಒಬ್ಬ ಮಗ ಇದ್ದ, ಅವನು ಸತ್ತ. ಇನ್ನು ಮುಂದೆ ನಮ್ಮ ಉಪಜೀವನ ಹೆಂಗಪ್ಪ ಅಂತ ದುಃಖ ಆಗೋದು ಸಹಜ. ಅದಕ್ಕೆ ಅಳಕತ್ತಾಳ. ನನ್ನ ಕೊನೆ ಮಗ ಸತ್ತ ಅಂತ ನಾ ಅಳಕತ್ತಿಲ್ಲ. ನನ್ನ ಭವಿಷ್ಯದ ಉಪಜೀವನಕ್ಕೂ ನಾ ಅಳಕತ್ತಿಲ್ಲ. ಹಿರಿ ಮಗ ಯುದ್ಧದಲ್ಲಿ ಮಡಿದಾಗ ಇನ್ನೂ 3 ಮಕ್ಕಳು ಅದಾವು, ಅವ್ರನ್ನ ಯುದ್ಧಕ್ಕೆ ಕಳಿಸಿದ್ರಾಯ್ತು ಅಂತ ಸಮಾಧಾನ ಮಾಡ್ಕೊಂಡಿದ್ದೆ. 2ನೇ ಮಗ ಯುದ್ಧದಲ್ಲಿ ಸತ್ತಾಗ 3ನೇ ಮಗನಿಗೆ ಯುದ್ಧಕ್ಕೆ ಕಳಿಸಿದ್ರಾಯ್ತು ಅಂತ ತೃಪ್ತಿ ಪಟ್ಟೆ. 4ನೇ ಮಗನನ್ನು ದೇಶ ಸೇವೆ ಕಳಿಸಿ ಸಂತೋಷ ಪಟ್ಟೆ. ಈಗ 4ನೇ ಮಗ ಯುದ್ಧದಲ್ಲಿ ಮಡಿದಾಗ ದೇಶ ಸೇವೆ ಕಳ್ಸಾಕ ಇನ್ನೊಬ್ಬ ಮಗ ಇಲ್ಲಲ್ಲ ಅಂತ ದುಃಖ ಆಗ್ಲಿಕ್ಕತ್ತೈತಪ್ಪ, ದುಃಖ ಆಗ್ಲಿಕ್ಕತ್ತೈತಿ. ಯಾವಾಗ್ಲೂ ನನ್ನ ಮನೆಯೊಬ್ಬ ಮಗ ದೇಶದ ಸೈನ್ಯದಲ್ಲಿ ಇರಬೇಕು, ಸದಾ ದೇಶ ಸೇವೆ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಆದ್ರೆ ಅದು ಸಾಧ್ಯ ಆಗ್ತಿಲ್ಲ ಅಂತ ದುಃಖ ಆಗ್ಲಿಕ್ಕತ್ತೈತಪ್ಪ, ದುಃಖ ಆಗ್ಲಿಕ್ಕತ್ತೈತಿ. ಅವ್ವ, ನಿನ್ನ ದುಃಖನ ನಾನು ನಿವಾರಿಸ್ತೀನವ್ವ. ನಾನು ಕಲಿತೀನಿ. ನನ್ನ ಮಗುನ ದೇಶ ಸೇವೆಗೆ ಕಳಿಸ್ತೀನಿ. ಧನ್ಯಳಾದೆ ಮಗಳೇ, ಧನ್ಯಳಾದೆ. ಈಗ ನನಗೆ ಸಮಾಧಾನ ಆಯ್ತು. ಆಗ್ಲಿ, ನಿಂಗೆ ಹುಟ್ಟೋ ಮಗುನ ನಮ್ಮ ದೇಶದ ಸೈನ್ಯಕ್ಕೆ ಸೇರಿಸ್ಬಿಡೋಣ ಅಂತ. जो शहीद हुए हैं उनकी जरा याद करो कुर्बानी। है मेरे वतन के लोगों, जरा आँख में भर लो पानी। जो शहीद हुए हैं उनकी जरा याद करो कुर्बानी। तुम इसलिए सुनो ये कहानी। जो शहीद हुए हैं उनकी जरा याद करो कुर्बानी। जब घायल हुआ हिमालय, खतरे में पड़ी आजादी। जब तक थी सांस लड़े वो, जब तक थी सांस लड़े वो, फिर अपनी लाश बिछा दी। संगीन पे धर कर माथा सो गए अमर बलिदानी। जो शहीद हुए हैं उनकी जरा जब देश में थी दीवाली, वो
जब हम बैठे थे घरों में वो झेल रहे थे गोली। थे धन्य जवान वो अपने, थी धन्य वो उनकी जवानी। जो शहीद हुए हैं उनकी जरा याद करो कुर्बानी। भारत सरकार मिस्टर काशी जी को साहस और वीरता के लिए मरणोपरांत परमवीर चक्र प्रदान कर रहे हैं। कोई गुरखा